ಮಾವ ಮಾವ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀನು ನಮ್ಮ ಮನೆಗೆ ಹೊಸದಾಗಿ ಸೊಸೆಯಾಗಿ ಬಂದಾಗ ನಿನ್ನ ನೋಡಿ ನಾನು ತುಂಬ ಖುಷಿಪಟ್ಟಿದ್ದೆ. ಬಡವ್ರ ಮನೆ ಹುಡುಗಿ, ಸಭ್ಯ ಹುಡುಗಿ, ನಮ್ಮ ಮನೆಯವರೆಲ್ಲರೂ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾಳೆ ಅಂತ. ಆದರೆ ಈಗ ನಿನ್ನಲ್ಲಿ ಕಳ್ಳು ಗುಣ ಇದೆ ಅಂತ ಗೊತ್ತಾಗಿ ತುಂಬ ಬೇಸರ ಆಗ್ತಾ ಇದೆ. ಮಾವ ಏನ್ ಹೇಳ್ತೀರಾ ನೀವು? ನಿಂತಲ್ಲೇ ಪ್ರಾಣ ಬಿಡೋ ಹಾಗೆ ಅಪವಾದ ಹೊರಿಸ್ಬೇಡಿ ನನ್ನ ಮೇಲೆ. ಅಂತ ಕಳ್ಗುಣ ನನ್ನಲ್ಲಿ ಏನಿದೆ? ನನ್ನ ಜೀವಕ್ಕಿಂತ ಹೆಚ್ಚು ಜೋಪಾನವಾಗಿ ನೋಡ್ಕೊಂಡ್ ಬಂದಿದ್ದೆ ಕೆಲವೊಂದನ್ನ. ಮಾವ ಅದೇನು ಅಂತ ಎಲ್ರೂ ಮುಂದೆ ಹೇಳಿ, ಈಗಲೇ ಇತ್ಯರ್ಥ ಆಗ್ಬಿಡ್ಲಿ. ಇತ್ಯರ್ಥಕ್ಕೆ ಅದು ಬೇಕಾಗಿತ್ತು, ಆದ್ರೆ ಅದಲ್ಲಿಲ್ಲ. ಇದ್ದಿದ್ರೆ ಇವತ್ತು ದೊಡ್ಡ ಇತ್ಯರ್ಥ ಆಗ್ಬಿಡ್ತಿತ್ತು. ಮಾವ ಅದೇನಿತ್ತು ಅಂತ ಹೇಳಿ. ನಿಗೂಢವಾಗಿ ಮಾತಾಡ್ತಾ ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಡಿ. ಸೊಬ್ಬುಗಳಾಗಿ ಮಾತಾಡಬೇಡ. ನೀನು ನಿನ್ನಮ್ಮ ನನ್ನ ಕಬರ್ಡಲ್ಲಿ ಏನೋ ಕದಿಯೋ ಪ್ರಯತ್ನ ಮಾಡ್ತಿದ್ರಿ ಅಲ್ವಾ? ನಿನ್ನಮ್ಮ ನನ್ನನ್ನು ಅಡ್ಡಡ್ಡ ಮಲಗಿಸಿ ನನ್ನ ಮೇಲೆ ಸಂಮೋಹಿನಿ ವಿದ್ಯೆ ಪ್ರಯೋಗ ಮಾಡಿ ಎಕ್ಕುಟ್ಟು ಹೋದ್ಲಲ್ಲ, ಆಗ ಅವಳ ಜೊತೆ ನೀನೂ ನಿಂತಿದ್ದೆ ಅಲ್ವಾ? ಕಮ್ಮಿ ಅಂದ್ರೂ 100 ಸತಿ ಕೇಳಿ ಬಾಯಿ ಬಿಡಿಸೋ ಪ್ರಯತ್ನ ಮಾಡಿದ್ರಿ. ಅದೇ ಫೋಟೋ ಈಗ ಕಾಣ್ತಾ ಇಲ್ಲ. ನಾನು ಏನು ಕೇರ್ ಮಾಡದೆ ತಿರುಗಿ ಬಿದ್ದರೆ ನಿನಗೂ ನಿನ್ನ ಅಮ್ಮನ ಗತಿಯೇ ಆಗತ್ತೆ. ಹಾಗಾಗೋದು ಬೇಡ ಪವಿತ್ರ. ಆ ಫೋಟೋಗಳು ಅಲ್ಲಿ ಕಾಣ್ತಾ ಇಲ್ಲ, ಅದರಲ್ಲಿ ನಿನ್ನ ಕೈವಾಡ ಇದೆ. ಅಯ್ಯೋ ಯಾವ ಫೋಟೋ ಮಾವ? ಏನದು? ಏನು ಫೋಟೋ ಬಗ್ಗೆ ಮಾತಾಡ್ತಾ ಇದ್ದೀರಿ? ನನ್ನ ಬೀರುನಲ್ಲಿ ಹಳೆ ಬ್ಯಾಗ್ ಇದೆ ರಾಜವಿ. ಹೌದು ಬಾವ, ಇದೆಯಲ್ಲ. ಅದು ಹರ್ತೋಗಿದ್ರು ಅದನ್ನ ಬಿಸಾಕೋದಕ್ಕೆ ಬಿಡ್ತಾ ಇಲ್ವಂತೆ ನೀವು. ಅದ್ರ ಮೇಲೆ ನಿಮಗ್ ತುಂಬಾ ವ್ಯಾಮೋಹ ಅಂತ ಅಕ್ಕ ಅವಾಗ ಹೇಳ್ತಾ ಇರ್ತಾರೆ. ಅದರಲ್ಲಿ ಕೆಲವು ಫೋಟೋಗಳಿದ್ದು ರಾಜವಿ, ಅದೀಗ ಕಾಣ್ತಾ ಇಲ್ಲ. ಅದನ್ನೇ ಪವಿತ್ರನ ಪ್ರಶ್ನೆ ಮಾಡ್ತಾ ಇದ್ದೆ. ನಿಮ್ ರೂಮಲ್ಲಿ ಇವಳಿಗೆ ಏನ್ ಬಾವ ಕೆಲಸ? ಇವಳಿಗೆ ಹೇಗೆ ಗೊತ್ತಿರುತ್ತೆ? ಅಯ್ಯೋ, ಒಂದು 2 ಸರ್ತಿ ರೂಮ್ ಕ್ಲೀನ್ ಮಾಡ್ತೀನಿ ಅಂತ ಒಳಗಡೆ ಬಂದಿದ್ಲು. ಆವಾಗ ಏನಾದರೂ ಎತ್ಕೊಂಡಿದ್ದಾಳ ಅಂತ ಪ್ರಶ್ನೆ ಮಾಡ್ತಾ ಇದ್ದೆ ಇವಳನ್ನ. ಅಷ್ಟೊಂದು ಮುಖ್ಯವಾದ ಫೋಟೋಗಳ ಯಾವ್ದದು? ಅದು ಚಿಕ್ಕನ್ನಲ್ಲಿ ನಾನು ಅದು ಚಿಕ್ಕನ್ನಲ್ಲಿ ನಾನು 2 ಮಕ್ಕಳಿಗೆ ಮದುವೆ ಮಾಡಿಸಿದ್ದು. ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿಸಿದ್ದ? ಏನು ಬಾಲ್ಯ ವಿವಾಹ ಮಾಡಿಸಿದ್ರಾ? ಹಾಗಾದ್ರೆ ನೀವು ಅಪರಾಧಿ? ಹೌದು, ನಾನು ಅಪರಾಧಿನೇ.